ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಈಗ ಗಾಂಜಾ ಕಮಲು. ಮಂಡ್ಯದ ಗಾಂಜಾ ಪ್ರಕರಣಕ್ಕೆ ಈಗ ಒಡಿಶಾ ನಂಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಡಿಶಾದಿಂದ ಗಾಂಜಾ ತಗೊಂಡು ಬಂದು ಕರ್ನಾಟಕದಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಹೆಸರಿಗೆ ಗಾರೆ ಕೆಲಸ, ಶೋಕಿ ಬದುಕಿಗೆ ಡ್ರಗ್ ಪೆಡ್ಲರ್ಸ್ ಜನ ಕೆಲಸವನ್ನ ಮಾಡ್ತಾ ಇದ್ರು. ಪಾಂಡವಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಹೆಸರಿಗೆ ಮಾತ್ರ ಗಾರೆ ಕೆಲಸ ಮಾಡ್ತಾ ಇದ್ರಂತೆ, ಆದ್ರೆ ಶೋಕಿ ಬದುಕಿಗೋಸ್ಕರ ಡ್ರಗ್ ಪೆಡ್ಲರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ರು. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದವರ ಹೆಡೆಮುರಿ ಕಟ್ಟಿದ್ದಾರೆ ಈಗ ಪೊಲೀಸರು. 6 ಜನರ ಬಂಧನ ಆಗಿದೆ. 10 ಲಕ್ಷ ಮೌಲ್ಯದ 20 ಕೆಜಿ 640 ಗ್ರಾಂ ಗಾಂಜಾ ಸೀಸ್ ಮಾಡಲಾಗಿದೆ. ಈಗ ಶ್ರೇಯಸ್ ಗೌಡ, ಶಶಿಕುಮಾರ್, ವಿನೋದ್ ಬಂಧಿತ ಆರೋಪಿಗಳು. ಅರುಣ್ ಕುಮಾರ್, ಮಂಜುನಾಥ್, ವಿಜಯ್ ಇಷ್ಟು ಜನ ಈಗ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ 3 ಜನ ಎಸ್ಕೇಪ್ ಆಗಿದ್ದಾರೆ. ಇನ್ನ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶ್ರೇಯಸ್ ಗೌಡ, ಶಶಿಕುಮಾರ್, ವಿನೋದ್ ಬಂಧಿತ ಆರೋಪಿಗಳು. ಅರುಣ್ ಕುಮಾರ್, ಮಂಜುನಾಥ್, ವಿಜಯ್ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ 6 ಜನ ಇದ್ರು. ಈಗ 3 ಜನ ಏನು ಅರೆಸ್ಟ್ ಆಗಿದ್ದಾರಲ್ಲ, ಅವ್ರ ಹತ್ರ 10 ಲಕ್ಷ ಮೌಲ್ಯದ 20 ಕೆಜಿ 640 ಗ್ರಾಂ ಗಾಂಜಾ ಈಗ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಹೆಸರಿಗೆ ಮಾತ್ರ ಅಂತಂದ್ರೆ ಗಾರೆ ಕೆಲಸ ಮಾಡ್ಕೊಂಡಿದ್ರಂತೆ, ಆದ್ರೆ ರಾಯಲ್ ಲೈಫ್ ಬೇಕು, ಶೋಕಿ ಜೀವನ ಬೇಕು, ಹಾಗಾಗಿ ಡ್ರಗ್ ಪೆಡ್ಲರ್ಸ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಒಡಿಶಾದಿಂದ ಗಾಂಜಾ ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡ್ತಾ ಇದ್ರು. ಇನ್ನು ಪಾಂಡವಪುರದ ಕುಂತಿ ಬೆಟ್ಟದ ಬಳಿ ಗಾಂಜಾ ಮಾರ್ತಾ ಇದ್ದಂತ ಆರೋಪಿಗಳು ಮಂಡ್ಯ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಗಾಂಜಾ ಸರಬರಾಜು ಮಾಡಲಾಗ್ತಾ ಇತ್ತು. ಒಡಿಶಾದಿಂದ ರೈಲಿನ ಮೂಲಕ ತಂದು ಬೆಂಗಳೂರಿಗೆ ಮಾರಾಟ ಮಾಡ್ತಾ ಇದ್ರು. ಕಾಲೇಜು ವಿದ್ಯಾರ್ಥಿಗಳು, ಯುವಕರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಾ ಇದ್ರು. ಗಾರೆ ಕೆಲಸ, ಕಾರ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂತ ಖತರ್ನಾಕ್ ಕಳ್ಳರು ಈಗ ಐಷಾರಾಮಿ ಜೀವನಕ್ಕೆ ಗಾಂಜಾ ಮಾರಾಟದ ದಂಧೆ ಮಾಡ್ತಾ ಇದ್ರು. ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಪೆಡ್ಲರ್ಸ್ಗಳು ಶಾಮೀಲಾಗಿರಬಹುದು ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಇನ್ನು ತಲೆಮರೆಸಿಕೊಂಡಿರುವಂತಹ ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹೀಗೆ ಕಾಲೇಜ್ ವಿದ್ಯಾರ್ಥಿಗಳು, ಯುವಕರನ್ನೇ ಟಾರ್ಗೆಟ್ ಮಾಡಿ ಅಲ್ಲಿ ಗಾಂಜಾ ಇವರು ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಒಡಿಶಾದಿಂದ ರೈಲಿನ ಮೂಲಕ ಬೆಂಗಳೂರಿಗೆ ತಗೊಂಡ್ಬಂದು ಅದಾದ ನಂತರ ಇವರು ಮಾರಾಟ ಮಾಡ್ತಾ ಇದ್ರು. ಮಂಡ್ಯ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಗಾಂಜಾ ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಯಾರೆಲ್ಲ ಎಸ್ಕೇಪ್ ಆಗಿದ್ದಾರೋ ಅಂತವರಿಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಹೆಸರಿಗೆ ಮಾತ್ರ ಗಾರೆ ಕೆಲಸ ಮಾಡಿಕೊಂಡು ಕಾರ್ ಡ್ರೈವಿಂಗ್ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರು. ಬಟ್ ಒಳಗೆ ಇವರಿಗೆ ಐಷಾರಾಮಿ ಜೀವನ ಬೇಕಾಗಿತ್ತು. ಹಾಗಾಗಿ ದುಡ್ಡು ಮಾಡ್ಲಿಕ್ಕೆ ಈ ರೀತಿಯಾಗಿ ಗಾಂಜಾ ಮಾರಾಟದ ದಂಧೆ ಮಾಡ್ತಾ ಇದ್ರು. ಈ ಒಂದು ಪ್ರಕರಣದ ಹಿಂದೆ ಬಹುಶಃ ದೊಡ್ಡ ದೊಡ್ಡ ಪೆಡ್ಲರ್ಸ್ಗಳು ಕೂಡ ಶಾಮೀಲಾಗಿರಬಹುದು ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ಈಗ ಹೆಸರಿಗೆ ಮಾತ್ರ ಗಾರೆ ಕೆಲಸ ಅಥವಾ ಅದಾದ ನಂತರ ಏನು ಡ್ರೈವಿಂಗ್ ಕೆಲಸ, ಅದರ ಜೊತೆಗೆ ಈಗ ಕೇವಲ ಮಂಡ್ಯ ಮಾತ್ರ ಅಲ್ಲ, ಅಕ್ಕಪಕ್ಕ ಸುತ್ತಮುತ್ತ ಭಾಗದಲ್ಲೂ ಕೂಡ ಇವರು ಸಪ್ಲೈ ಮಾಡ್ತಾ ಇದ್ರು ಗಾಂಜಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತ ಆರೋಪಿಗಳು ಎಲ್ಲಿದ್ದಾರೆ, ಎಷ್ಟು ದಿನದಿಂದ ಇವರೆಲ್ಲ ಇದೆಲ್ಲವೂ ಕೂಡ ಮಾಡ್ಕೊಂಡಿದ್ರು ಅಂತ? ರೋಶಿನಿ, ಏನು ಮಂಡ್ಯದಲ್ಲಿ ಈ ಒಂದು ಪ್ರಕರಣವನ್ನ ಪಾಂಡವಪುರ ಪೊಲೀಸ್ನವರು ಈಗ ಬೇಯಿಸಿರುವಂತದ್ದು ನಿಜಕ್ಕೂ ಕೂಡ ಸಕ್ಕರೆ ನಾಡು ಬೆಚ್ಚಿ ಬೀಳಿಸುವಂತ ಒಂದು ಪ್ರಕರಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಡಿಶಾದಿಂದ ಕೆಲಸಕ್ಕಾಗಿ ಬಂದಂತ, ಜೀವನೋಪಾಯಕ್ಕಾಗಿ ಬಂದಂತ ವ್ಯಕ್ತಿಗಳು ಇಲ್ಲಿ ಗಾಂಜಾ ಮಾರಾಟ ಮಾಡುವುದು, ಗಾಂಜಾ ಸಪ್ಲೈ ಮಾಡುವಂತಹ ಹೀನ ಕೃತ್ಯಕ್ಕೆ ಇವರು ಶುರು ಮಾಡಿರುವಂತದ್ದು. ಹೆಸರಿಗೆ ಇವರು ಗಾರೆ ಕೆಲಸ ಹಾಗೂ ಕಾರ್ ಡ್ರೈವಿಂಗ್ ಕೆಲಸವನ್ನ ಮಾಡ್ತೀವಿ ಅಂತ ಹೇಳುವಂತದ್ದು. ಆದ್ರೆ ಇವರು ಪ್ರತಿನಿತ್ಯವೂ ಕೂಡ ಗಾಂಜಾವನ್ನ ತಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸಪ್ಲೈ ಮಾಡ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಒಂದು ಕಡೆಯಿಂದ ಲಭ್ಯವಾಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಈ ರೀತಿಯಾದ ಒಂದು ದಂಧೆ ಎಷ್ಟು ಸಮಯದಿಂದ ನಡೀತಾ ಇದೆ ಅನ್ನೋದನ್ನ ಈಗ ಪೊಲೀಸ್ನವರು ತಲೆ ಹಾಕ್ಬೇಕಾಗಿದೆ. ಜೊತೆಗೆ ಈಗಾಗಲೇ 3ರನ್ನ ಬಂಧನ ಮಾಡಲಾಗಿದೆ. ಇನ್ನ 2 ಈಗ ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೂ ಕೂಡ ಏನು ಅರೆಸ್ಟ್ ಮಾಡ್ಲಿಕ್ಕಾಗಿ ಅವ್ರಿಗೂ ಒಂದು ತಂಡವನ್ನ ರಚಿಸಿ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಜೊತೆಗೆ ಏನು ಈಗ SP ಹೇಳಿದ ಪ್ರಕಾರ ಈಗ ಒಂದೊಂದು ವಿಶೇಷ ತಂಡವನ್ನ ಒಂದು ಮಾಡಿಕೊಂಡು ಈಗ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿರ್ಬೋದು, ಯಾರಿಗೆಲ್ಲ ಸಪ್ಲೈ ಮಾಡ್ತಿದ್ರು, ಇದು ಯಾವ ರೀತಿ ವ್ಯವಸ್ಥಿತವಾಗಿ ನಡೀತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಮಾಡ್ಲಿಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇವರು ಏನು ಒಡಿಶಾದಿಂದ ಬೆಂಗಳೂರಿಗೆ ಟ್ರೈನ್ ಮುಖಾಂತರ ಮಾಲನ್ನು ತಂದು ನಂತರ ಅಲ್ಲಿಂದ ಕಾರು ಮುಖಾಂತರ ತಂದು ಅದನ್ನ ಸಪ್ಲೈ ಮಾಡ್ತಿದ್ರು ಅನ್ನೋ ಮಾಹಿತಿ. ಜೊತೆಗೆ ಇವರು ಅರೆಸ್ಟ್ ಆಗಿರುವಂತಹ ಸ್ಥಳ ಬಂದು ಪಾಂಡವಪುರ ತಾಲೂಕಿನ ಕುಂತಿ ಬೆಟ್ಟ, ಅದು ನಿರ್ಜನತ ಪ್ರದೇಶ. ಮತ್ತೆ ಅಲ್ಲಿಗೆ ಒಂದಷ್ಟು ಅತಿ ಹೆಚ್ಚು ಪ್ರವಾಸಿಗರು ಕೂಡ ಬರುವಂತಹ ಕೆಲವೊಂದು ಸಂದರ್ಭದಲ್ಲಿ ಬರ್ತಾರೆ. ಆ ಒಂದು ಪ್ರವಾಸಿಗರಿಗೂ ಇವರು ಗಾಂಜಾ ಸಪ್ಲೈ ಮಾಡ್ತಿದ್ರ ಅನ್ನುವ ಒಂದು ಅನುಮಾನ
ಹೆಚ್ಚಾಗಿದೆ. ಜೊತೆಗೆ ಈ ಇದರ ಕೃತ್ಯದ ಹಿಂದೆ ದೊಡ್ಡ ದೊಡ್ಡ ಪೆಟ್ಲರ್ಗಳು ಕೂಡ ಇರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಗೆ ಲಭ್ಯವಾಗ್ತಾ ಇರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ಪೊಲೀಸ್ನವರು ಯಾವ ರೀತಿ ತನಿಖೆಯನ್ನ ಬೇಧಿಸ್ತಾರೆ ಮತ್ತು ಪ್ರಕರಣ ಬಯಲಿಗೆಳಿತಾರನ್ನ ಕಾದ್ ನೋಡ್ಬೇಕಾಗಿದೆ ರೋಶ್ನಿ. ಎಸ್, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಹಿತಿ ಬರುತ್ತೆ. ಒಂದು ವೆಹಿಕಲ್, ಟಾಟಾ ಇಂಡಿಗೋ ವೆಹಿಕಲ್ನಲ್ಲಿ KA41 N6258 ರಲ್ಲಿ ಒಂದು ಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಖಚಿತ ಮಾಹಿತಿ ಬರುತ್ತೆ. ಕುಂತಿ ಬೆಟ್ಟದ ಹತ್ರ. ಅದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಿ ಅವರದ್ದು ಮಾಹಿತಿ ಮೇರೆಗೆ DSP ಕೃಷ್ಣಕುಮಾರ್, ಇನ್ಸ್ಪೆಕ್ಟರ್ ಶರತ್ ಮತ್ತು ಸಿಬ್ಬಂದಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ 20 kg 640 ಗ್ರಾಮ್ ತೂಕದ ಗಾಂಜಾನ ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ 6 ಜನನ ಸೆಕ್ಯೂರ್ ಮಾಡಿರ್ತಾರೆ. ಶ್ರೇಯಸ್, ಶಶಿಕುಮಾರ್, ವಿನೋದ್, ಮಂಜುನಾಥ್, ಅರುಣ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಅಂತ ತಿಳಿದು ಬಂದಿರ್ತದೆ. ಇದು ತನಿಖೆ ಮುಂದುವರೆದಿದೆ. ಶ್ರೇಯಸ್ ಗೌಡ ಅವರು ಬಾರ್ಬೆಂಡಿ